TV9 ಡಿಜಿಟಲ್ಗೆ ಸ್ವಾಗತ. ನಾನು ದಿಲೀಪ್ ಚೌಡಳ್ಳಿ, ಮಂಡ್ಯ ವರದಿಗಾರ. KRS ಜಲಾಶಯದಿಂದ ತಮಿಳುನಾಡಿಗೆ ನೀರನ್ನು ಹರಿಸ್ತಿರುವಂಥದ್ದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕೂಡ KRS ಜಲಾಶಯದ ಬಳಿ ಇಂಜಿನಿಯರ್ ಕಚೇರಿ ಏನಿದೆ, ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ರೈತ ಪರ ಸಂಘಟನೆಗಳು ಮಾಡಿರುವಂಥದ್ದು. KRS ಜಲಾಶಯದಿಂದ ಹೆಚ್ಚುವರಿಯಾಗಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ಷಿಗಳನ್ನು ತೋರಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈವರೆಗೂ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ನಾವು ತಮಿಳುನಾಡಿಗೆ ನೀರನ್ನೇ ಹರಿಸಿಲ್ಲ, ನಾವು ತಮಿಳುನಾಡಿಗೆ ನೀರನ್ನು ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಒಂದು ಕಡೆ ಕಬಿನಿ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಜೊತೆಗೆ KRS ಜಲಾಶಯದಿಂದನೂ ಕೂಡ ಹೆಚ್ಚುವರಿಯಾಗಿ ನೀರು ಹೋಗ್ತಾ ಇರುವಂಥದ್ದು. ನಿನ್ನೆವರೆಗೂ ಕೂಡ 5,000 ಕ್ಯೂಸೆಕ್ ಅಷ್ಟು ನೀರು ಹೊರ ಹರಿವು ಇತ್ತು. ಇವತ್ತು 2,000ಕ್ಕೆ ಇಳಿಕೆ ಆಗಿರುವಂಥದ್ದು. ಆದರೂ ಕೂಡ ಹೆಚ್ಚುವರಿಯಾಗಿ ಹರಿತಾ ಇರುವಂಥದ್ದಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ನಾಲೆಗಳಿಗೂ ಕೂಡ ನೀರನ್ನು ಹರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ. ರೈತರು ಬೆಳೆಗಳನ್ನು ಬೆಳೀರಿ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ಕೊಂಡು ತಮಿಳುನಾಡಿಗೆ ನೀರನ್ನು ಕೊಡ್ತಾ ಇದ್ದೀರಾ, ಇದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿಡಿಯೋವನ್ನು ಕೂಡ ಅಧಿಕಾರಿಗಳಿಗೆ ತೋರಿಸಿ ಒಂದು ತರಾಟೆ ತೆಗೆದುಕೊಳ್ಳುವಂಥ ಕೆಲಸ ಕೂಡ ಆಯಿತು. ಯಾಕಂದರೆ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಯಾವ ನೀರನ್ನೇ ಕೊಟ್ಟಿಲ್ಲ, ನಮ್ಮ ಅಂಕಿಅಂಶಗಳು ಕೂಡ ಕೊಡ್ತೀವಿ, ನಾವು ನಮ್ಮ ಬಳಿಯಿಂದ ಯಾವುದೇ ರೀತಿಯಂಥ ನೀರು ಹರಿದು ಹೋಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಆದರೆ ರೈತರು ಈ ಒಂದು ವಿಚಾರವಾಗಿ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಯಾಕಂದರೆ ನಿರಂತರವಾಗಿ ನೀರು ಹರಿತಾ ಇದೆ, ನಾವು ನದಿಗೆ ಇಳಿದಿದ್ವಿ, ನದಿಗೆ ಇಳಿದಂಥ ಸಂದರ್ಭದಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಈ ಹಿಂದೆ ಎಷ್ಟು ಹೋಗ್ತಾ ಇತ್ತು, ಈಗ ಎಷ್ಟು ಹೋಗ್ತಾ ಇದೆ, ಇದೆಲ್ಲವೂ ಕೂಡ ವ್ಯತ್ಯಾಸಗಳು ಕಾಣಿಸ್ತಾ ಇದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತರಾಟೆ ತೆಗೆದುಕೊಳ್ಳುವಂಥ ಕೆಲಸ ಆಯಿತು. ಇದರ ಜೊತೆಗೆ ನೀವು ನೀರನ್ನು ಕಳೆದ 60 ದಿನಗಳಿಂದ ನಾಲೆಗಳಿಗೆ ಹರಿಸಿಲ್ಲ, ನಾಲೆಗಳಿಗೆ ಹರಿಸದೇ ಇರುವ ಕಾರಣಕ್ಕೋಸ್ಕರ ನಾವು ಬೆಳೆಗಳನ್ನು ಹಾಕೋಕ್ಕಾಗಿಲ್ಲ. ಜೊತೆಗೆ ಇರುವಂಥ ಸ್ಟ್ಯಾಂಡಿಂಗ್ ಕ್ರಾಪ್ಗೂ ಕೂಡ ನೀರಿನ ಕೊರತೆ ಉಂಟಾಗಿ ಬೆಳೆ ನಷ್ಟ ಆಗಿದೆ. ಬೆಳೆ ನಷ್ಟದ ವಿಚಾರವಾಗಿ ನಿಮ್ಮ ಬಳಿ ಮಾಹಿತಿ ಇದೆಯಾ, ಎಷ್ಟು ನಷ್ಟ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಯಾವುದಾದ್ರು ಮಾಹಿತಿ ಇದೆಯಾ, ಇದನ್ನೇ ನಾನು ಸರ್ವೆ ಮಾಡಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇದೆ ಅನ್ನುವಂಥದ್ದು ಕೂಡ ಕೊಟ್ಟರು ಕೂಡ ಅದನ್ನು ಯಾರಿಗೆ ಕೊಟ್ಟರಿ, ನಮಗೆ ಬರದ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪದೇ ಪದೇ ತರಾಟೆಯನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ರೈತರುಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇರುವಂಥದ್ದು, ನಮ್ಮ ಜಿಲ್ಲೆಯ ರೈತರುಗಳಿಗೆ ನೀರನ್ನು ಕೊಡ್ತಾ ಇಲ್ಲ, ತಮಿಳುನಾಡಿಗೆ ಹೆಚ್ಚುವರಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸ್ಪಷ್ಟವಾದಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಆದರೆ ಅಧಿಕಾರಿಗಳು ಯಾಕೆ ಈ ರೀತಿಯಾದಂಥ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೈತರ ಆರೋಪ ಆಗಿರೋದು. ಜೊತೆಗೆ ಶಾಸಕರು ಕೂಡ ಹೇಳ್ತಾ ಇರುವಂಥದ್ದು, ಅವರ ತಂದೆ ಮೇಲೆ ಕೂಡ ಆಣೆ ಮಾಡಿ ಈ ಒಂದು ವಿಚಾರವಾಗಿ ಅವರು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ರು. ಇದೇ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಈಗ ಪ್ರತಿಭಟನೆಯಲ್ಲಿ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ರೈತ ಸಂಘಟನೆಗಳು, ರೈತ ಮುಖಂಡರುಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಾವು ಸಾಕ್ಷಿ ಕೊಡ್ತೇವೆ, ಶಾಸಕರೇ ಬನ್ನಿ, ನೀವು ಯಾಕೆ ಈ ರೀತಿಯಾದಂಥ ಸುಳ್ಳನ್ನು ಹೇಳ್ತಾ ಇದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರೈತರು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ, ಅಧಿಕಾರಿಗಳು ನಾವು ನೀರನ್ನು ತಮಿಳುನಾಡಿಗೆ ಕೊಡ್ತಾ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ಒಳ ಹರಿವು ಇಲ್ಲದಿದ್ದರೂ ಕೂಡ ಹೊರ ಹರಿವು ಸುಮಾರು 15,000 ಕ್ಯೂಸೆಕ್ ಅಷ್ಟು ಒಳ ಹರಿವು ಹೋಗ್ತಾ ಇರೋ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಆಕ್ರೋಶ ಹೆಚ್ಚಾಗ್ತಾ ಇರುವಂಥದ್ದು.